ನಮಸ್ಕಾರ ಹಾಗೂ ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ವೆಂಕಟೇಶಣ್ಣ, ಥ್ಯಾಂಕ್ ಯು. ಇವತ್ತು ಪತ್ರಿಕಾ ದಿನಾಚರಣೆ, ಸೊ ನೀವು ಹೇಳಿದ್ರಿ ಇವತ್ತೇ ಮಾಡೋಣ ಅಂತೇಳಿ, ಇವತ್ತು ಸ್ಟಾರ್ಟಿಂಗ್ ಮಾಡೋಣ ಅಂತೇಳಿ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ 2025 ಮೀಡಿಯಾ ಅವಾರ್ಡ್ಸ್. ಫಸ್ಟ್ ಗೆಸ್ಟ್ಗಳ ಬಗ್ಗೆ ಹೇಳೋಣ. ಪ್ರೇಮ್ ಸರ್ ಹೇಳ್ದಂಗೆ ಅವಾಗ ಸಡನ್ ಮೊನ್ನೆ ಫೋನ್ ಮಾಡ್ಬಿಟ್ಟು ಹೇಳ್ದಂಗೆ ಹಿಂಗೆ ಪ್ರೆಸ್ ಮೀಟ್ ಇದೆ ಬರಬೇಕು, ಮಾಧ್ಯಮದವ್ರಿಗೆ ಒಂದು ವಿಶ್ ಮಾಡಿ ಹೋಗಬೇಕು ಅಂತ. ಸೊ ಇಮಿಡಿಯೇಟ್ಲಿ ಅವರು ಬೇರೇನು ಕೇಳಲಿಲ್ಲ, ಅವ್ರು ಜಿಮ್ಮಲ್ಲಿದ್ದರು, ಅವ್ರು ಹೇಳ್ದಂಗೆ ಸೊ ಓಕೆ ಅಂತ ಹೇಳಿದ್ರು. ಅವತ್ತು ಇವತ್ತು ಬಂದು ಎಷ್ಟೊತ್ತು ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿ ವಿಶ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ರಾಗಿಣಿ ಮೇಡಮ್ ಕೂಡ ಅಷ್ಟೇ. ನಿನ್ನೆ ಅರವಿಂದ್ ಅಣ್ಣ ಹೇಳಿದ್ರು, ನಾನು ಮಾತಾಡ್ತೀನಿ, ಯಾಕಂದರೆ ಅಟ್ಲೀಸ್ಟ್ ಸೆಲೆಬ್ರಿಟೀಸ್ ಇದ್ದರೆ ಒಂದು ವಿಶ್ ಮಾಡಿದ್ರೆ, ಯಾವಾಗಲೂ ಮಾಧ್ಯಮರು ಅವಾರ್ಡ್ಸ್ ಬಂದರೆ ಹಾಕ್ತಾನೆ ಇರ್ತಾರೆ ಸೆಲೆಬ್ರಿಟಿಗಳದು, ಬೆಳಗ್ಗೆ ಇದ್ರೆ ನ್ಯೂಸ್ ಚಾನಲ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ, ಬರ್ತೀನಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಫೋನ್ ಮಾಡಿ ಇವತ್ತು ಈ ಥರ ಇದೆ ಅಂತ ಹೇಳಿದಕ್ಕೆ ಇಮಿಡಿಯೇಟ್ಲಿ ಒಪ್ಕೊಂಡ್ರು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಶೈಲೇಶ್ ಅಣ್ಣ, ನಮ್ಮ TN8 ಆಫೀಸ್ ಕೆಳಗಡೆ ಅಡ್ವೊಕೇಟ್ ಆಫೀಸ್ ಅವ್ರದ್ದು. ಸೊ ಯಾವತ್ತೂ ನಾನು ನೋಡ್ತಾನೆ ಇರ್ತೀನಿ. ಆ್ಯಂಡ್ ಅವ್ರು ಯಾವಾಗಲೂ ಹೇಳ್ತಾರೆ, ಏನು ಕೆಲಸ ಮಾಡಿದ್ರು ಚೆನ್ನಾಗಿ ಮಾಡ್ತೀಯ ಅಂತ ಬೆಂಡ್ ತರ್ತಾ ಇರ್ತಾರೆ. ಪರ್ಸ್ನಲಿ ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ. ಆ್ಯಂಡ್ ಜೂರಿಗಳ ಬಗ್ಗೆ ಹೇಳಿದ್ರೆ, ಗಣೇಶಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ಎಲ್ಲ ನಾಟ್ ಇನ್ ಮೀಡಿಯಾ ಅವಾರ್ಡ್ ಆಗಿರ್ಬೋದು, ಬೇರೆ ನಾನು ಏನು ಕೆಲಸ ಮಾಡಿದ್ರು ಅವ್ರ ಹತ್ರ ಈ ಥರ ಮಾಡ್ತಾ ಇದ್ದೀನಣ್ಣ, ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವಾಗಲೂ ಅವರ ಬ್ಲೆಸ್ಸಿಂಗ್ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ನನಗೆ. ಅಂದರೆ ಎಲ್ಲ ಈಗ ಸಿನಿಮಾ ಆಗಿರ್ಬೋದು, ಬೇರೆ ನಾನು ಯಾವ ಸೋಷಲ್ ವರ್ಕ್ ಆಗಿರ್ಬೋದು, ಏನಾದ್ರು ಕೇಳಿದ್ರೆ ಅವ್ರ ಹತ್ರ ಒಪಿನಿಯನ್ಸು ಅವರು ಮಾಡು ಚೆನ್ನಾಗಿರುತ್ತೆ ಅಂತ ಬೆಂಡ್ ತರ್ತಾ ಇರ್ತಾರೆ. ಥ್ಯಾಂಕ್ ಯು ಗಣೇಶಣ್ಣ, ಈ ಸಲ ಜೂರಿಯಾಗಿ ಅಫಿಷಿಯಲಿ ಇದಾಗಿರೋದಕ್ಕೆ. ಇದಕ್ಕಿಂತ ಮೊದಲು ಪ್ರತಿ ವರ್ಷನೇ ಇದ್ದರು, ಆದರೆ ಈ ವರ್ಷ ಅಫಿಷಿಯಲ್ ಆಗಿ ಇದಾಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿರ್ಮಲಮ್ಮ ಕೂಡ ಅಷ್ಟೇ. ಸೊ 3 ವರ್ಷ ಹಿಂದೆ TN8 ಚಂದನಲ್ಲಿ ಇದ್ದರು ಅವರು. ಆ ಟೈಮಲ್ಲಿ ಅವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿತ್ತು. ಸೊ ಈ ವರ್ಷ ಅವರು ಕೂಡ ನಮ್ಮ ಜೊತೆ ಜೂರಿ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಮೇಡಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ TN8 ಆ್ಯಂಡ್ ನಮ್ಮ ಶ್ರೀಮತಿಯವ್ರ ಬಗ್ಗೆ ಹೇಳಬೇಕು. ಅವ್ರು ಯಾವತ್ತೂ ನನ್ನ ಜೊತೆ ಇರ್ತಾರೆ, ಏನೇ ವರ್ಕ್ ಇದ್ದರು. ಲೈಕ್ ನಮ್ಮ ಸಿನಿಮಾ ಆಗಿರ್ಬೋದು, ಸೀರಿಯಲ್, ಕ್ರಿಕೆಟ್ ಆಗಿರ್ಬೋದು, ಆದರೂ ಆ್ಯಂಡ್ ಮೀಡಿಯಾ ಅವಾರ್ಡ್ಸ್ ಆಗಿದ್ರು ಅವ್ರ ಜೊತೆಗೆ ಇರ್ತಾರೆ. ಸೊ ಅವ್ಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಎಡಿಟರು ಅಷ್ಟೇ, ಮೀರಾ ಅವರು. ಸೊ ಆಲ್ರೆಡಿ ನಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ, ಎಲ್ಲ ಚಾನಲ್ಸ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ನಮ್ಮ ಪರ್ಸ್ನಲಿ ಏನು ಅಪ್ಲಿಕೇಶನ್ಸ್ ಇದೆ ಕೊಟ್ಟು ಬಂದಿದ್ದೀವಿ. ಆ್ಯಂಡ್ ಸೌತ್ ಇಂಡಿಯಾ, ಸೊ ಕಳೆದ 6 ವರ್ಷಗಳಿಂದ ನಾವು ಓನ್ಲಿ ಕರ್ನಾಟಕ, ಯಾಕೆ ನಮ್ಮ ಏನು ಹೋಮ್ ಅಂತ ಹೇಳ್ತೀವಲ್ಲ, ಕರ್ನಾಟಕದಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಕೊಡ್ತಾ ಬಂದಿದ್ವಿ. ಸೊ ಕಳೆದ ವರ್ಷದಿಂದ ಸೌತ್ಗೆ ಎಂಟ್ರಿ ಆದ್ವಿ. ಸೊ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ. ಲಾಸ್ಟ್ ಇಯರ್ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ವಿ, ತುಂಬ ಚೆನ್ನಾಗಿ ನಡೀತು. ಸೊ ಈ ವರ್ಷ ಕರ್ನಾಟಕದ 2 ಜೂರಿ ಅಲ್ಲದೆ ತಮಿಳ್ನಾಡು, ಆಂಧ್ರ, ಮಲಯಾಳಮಿನೂ ಒಂದೊಂದು ಜೂರಿನ ಎತ್ಕೊಂಡು ಟೋಟಲ್ 5 ಜೂರಿನ ಇಟ್ಕೊಂಡು ನಾವು ಅದನ್ನು ಸೆಲೆಕ್ಷನ್ ಮಾಡ್ತೀವಿ. ಆ್ಯಂಡ್ ಆಗಸ್ಟಲ್ಲಿ ಇದು ನಡೆಯುತ್ತೆ. ಆ್ಯಂಡ್ ಅಲ್ಲೂ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಇದೇ ಥರ. ಸೊ ಮುಂದಿನ ದಿನಗಳಲ್ಲಿ ಫಸ್ಟ್ ನಾವು ಇಲ್ಲಿನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಕೆಟಗರಿನ ಕೆಲವುದನ್ನು ಸೇರಿಸ್ತಾ ಇದ್ದೀವಿ. ಸೊ ಇವಾಗ ನನಗೆ ಕೆಲವು ಚಾನಲ್ಸ್ಗಳಿಂದ ಬಂತು, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇದ್ದಾರೆ, ಬುಲೆಟಿನ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರನ್ನ ಕೆಟಗರಿಲಿ ಇಲ್ಲ ಅಂತ, ಅವ್ರನ್ನೂ ಸೇರಿಸ್ತಾ ಇದ್ದೀವಿ ಈ ವರ್ಷ. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಯೂಶ್ವಲಿ ಕ್ಯಾಮ್ರಾಮ್ಯಾನ್, ರಿಪೋರ್ಟ್ರು ಇದ್ದೇ ಇದೆ, ಅದ್ರ ಜೊತೆ ಕೆಲವು ಕೆಟಗರಿ, ಸ್ಪೆಷಲ್ ಕೆಟಗರಿನೂ ಈ ಸಲ ಸೇರಿಸ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಎನಿ ಅಪ್ಡೇಟ್ಸ್ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇದರಲ್ಲಿ ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಇಷ್ಟೊತ್ತು ನೋಡಿ, ಯಾವಾಗಲೂ ಆಗ ಪ್ರೇಮ್ ಸರ್ ಹೇಳ್ತಾಯಿದ್ರು, ಕ್ಯಾಮ್ರಾಮ್ಯಾನ್ಗಳಾಗಿರ್ಬೋದು, ರಿಪೋರ್ಟರ್ಗಳಾಗಿರ್ಬೋದು, ನಮ್ಮ ಪ್ರೋಗ್ರಾಮ್ ಮುಗಿಯೋ ತನಕ ಕಾಯ್ತಾರೆ. ಸೊ ಮುಗಿದ್ಬಿಟ್ಟು ಅದನ್ನು ತಗೊಂಡೋಗಿ ಡೆಸ್ಕಿಗೆ ಕೊಟ್ಬಿಟ್ಟು ಅಲ್ಲಿಂದ ಒನ್ ಬೈ ಒನ್ ಬಂದು ಹೋಗಿ ಲಾಸ್ಟ್ ಆ್ಯಂಕರ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಚಾನಲಲ್ಲಿ. ಸೊ ಅವ್ರನ್ನೆಲ್ಲ ಒಂದು ರೆಕಗ್ನೈಸ್ ಮಾಡಿಕೊಡುವಂಥ ಅವಾರ್ಡು. ನನಗೆ ಖುಷಿ ಆಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ, ಎಲ್ಲರದ್ದು ಇದೇ ಥರ ಬ್ಲೆಸ್ಸಿಂಗ್ ಇದ್ದರೆ ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂತ ನಮ್ಮ TN8 ಸಂಸ್ಥೆ ಆಸೆ. ಸೊ ಥ್ಯಾಂಕ್ ಯು. ಎಲ್ಲರದ್ದು ಆಶೀರ್ವಾದ ಇದೇ ಥರ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಹಾಂ, ಅರ್ಥ ಆಗಿಲ್ಲ ನನಗೆ ಅಂದರೆ. ಹಾಂ, 100% ಕರೆಕ್ಟ್. ಈಗ ನೋಡಿ, ಒಳ್ಳೆ ಕ್ವೆಶನ್ಸ್ ಕೇಳಿದ. ಒಳ್ಳೆ ಕ್ವೆಶನೇ. ಸೊ ಫಸ್ಟ್ ಏನಾಗುತ್ತೆ, ನಾವು ಒಂದು ಇನ್ವಿಟೇಷನ್ನ ನಿಮ್ಮ ಚಾನಲ್ ಕೊಡ್ತೀವಿ, ಎಡಿಟ್ರಿಗೆ ಕೊಡ್ತೀವಿ. ಅಲ್ಲಿ ಅವರು ಸೆಲೆಕ್ಟ್ ಮಾಡಿ ನಮಗೆ, ಸೊ ಆಯಾ ಕ್ಯಾಟಗರಿಲಿ ಸೆಲೆಕ್ಟ್ ಮಾಡಿ ನಮ್ಗೆ ಕಳಿಸ್ತಾರೆ.
ದೆನ್ ಏನಾಗುತ್ತೆ ನಮಗೆ ಎಲ್ಲ ಈಗ 10 ಚಾನಲ್ ಇದ್ದರೆ ಎಲೆಕ್ಟ್ರಾನಿಕ್ ಚಾನಲ್, ಅದರಲ್ಲಿ ನಾವು ಹೈಯೆಸ್ಟ್ ಸೀನಿಯರು ಏನು ಎಕ್ಸ್ಪೀರಿಯನ್ಸ್ ಅವ್ರು ಏನು ವರ್ಕ್ ಮಾಡಿದಾರೆ ಅದನ್ನು ನೋಡ್ತೀವಿ. ಇಲ್ಲಿ ತನಕ ನೀವು ಯಾಕಂದ್ರೆ ನಮ್ಮ ಹತ್ರ ನಮ್ಮ ಬುಕ್ಸ್ ಇದೆ, ನಾವು ಇಷ್ಟು ವರ್ಷ ನಾವು ಕೊಟ್ಟಿರೋದು ಆ ಬುಕ್ಸಲ್ಲಿ ನಾವು ಹಾಕ್ತೀವಿ. ಈ ವರ್ಷ ಲಾಸ್ಟ್ ಇಯರ್ದು ಬರುತ್ತೆ ಆ್ಯಂಡ್ ಓವರ್ ಆಲ್ 7 ಇಯರ್ಸ್ದು ಯಾರ್ಯಾರಿಗೆ ಅವಾರ್ಡ್ ಬಂದಿದೆ ಅಂತ. ಸೊ ಎವ್ರಿ ಇಯರ್ ಇಟ್ ವಿಲ್ ಬಿ ಏನು ಹೇಳ್ತೀವಿ, ಈ ಫಸ್ಟ್ 4 ವರ್ಷ ಏನು ಮಾಡ್ತಿದ್ವಿ, ಸೆಲೆಕ್ಷನ್ ತುಂಬ ಒಬ್ಬೊಬ್ರಿಗೆ ಕೊಟ್ಕೊಂಡು ಬರ್ತಿದ್ವಿ. ಈಗ ಏನಾಗ್ತಿದೆ, ನನ್ನ ಪ್ರಕಾರ ನನಗೆ ಎಕ್ಸ್ಪೀರಿಯನ್ಸ್ ಇರುವಾಗ ಎನ್ಬೈ ಅವಾರ್ಡ್ ಒಂದೇ ಇರೋದು ಡೆಲ್ಲಿಯಲ್ಲಿ, ಆಲ್ ಓವರ್ ದ ಇಂಡಿಯಾ ಕೊಡ್ತಾರೆ. ಅವ್ರೇನು ಮಾಡ್ತಾರೆ ಈಗ ನ್ಯಾಷನಲ್ ಅವಾರ್ಡ್ ಈ ವರ್ಷ ಬಂದರೂ ನೆಕ್ಸ್ಟ್ ಇಯರ್ ಒಳ್ಳೆ ಸಿನಿಮಾ ಮಾಡಿದ್ರೆ ಅವ್ರಿಗೆ ರಿಪೀಟ್ ಆಗೇ ಆಗುತ್ತೆ. ಸೊ ಈ ನಮ್ಮ ಸಂಸ್ಥೆ ಸಣ್ಣದಿರೋ ಕಾರಣ ಸೊ ರಿಪೀಟ್ ಮಾಡ್ತಾ ಇದ್ದೀವಿ ನಾವು. ಈಗ ರಿಪೋರ್ಟರ್ ಈ ವರ್ಷ ನೀವು ಒಳ್ಳೆ ಯಾವುದಾದ್ರು ಒಂದು ರಿಪೋರ್ಟಿಂಗ್ ತೊಗೊಂಡೋಗಿ ಒಂದು ಒಳ್ಳೆ ಸ್ಟೋರಿ ಮಾಡಿದ್ರೆ 100% ಅವ್ರನ್ನ ಅಗೈನ್ ನಾವು ಈ ವರ್ಷನೂ ರೆಕಗ್ನೈಸ್ ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಫಸ್ಟ್ ಆಫ್ ಆಲ್ ನಾವು ಚಾನಲಿಂದ ಕೇಳ್ತೀವಿ, ಅದರಲ್ಲಿ ಅವ್ರು ಹೆಂಗೆ ಕಳಿಸ್ತಾರೋ ಅದ್ರ ಮೇಲೆ ಸೀನಿಯರಿಟಿ ನೋಡಿಕೊಂಡು ನಾವು ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಇನ್ನೇನಾದರೂ ಹಂಡ್ರೆಡ್ 100% ರಿಪೋರ್ಟಿಂಗಲ್ಲಿ ನಾವು ಕ್ಯಾಟಗರಿ ಕೊಟ್ಟಿದ್ದೀವಿ, ಸಿನಿಮಾ, ಮೆಟ್ರೋ, ಪೊಲಿಟಿಕಲ್, ಕ್ರೈಮ್, ಸೊ ಇನ್ನು ಜರ್ನಲಿಸ್ಟ್ ರಿಪೋರ್ಟಿಂಗ್. ಸೊ ಸಪ್ರೇಟ್ ಡಿವಿಷನ್ ಇದೆ. ಸಿನಿಮಾಗೆ ನಾವು ರಿಪೋರ್ಟಿಂಗ್ ಕೊಡ್ತೀವಿ, ಮೆಟ್ರೋಗೆ ಕೊಡ್ತೀವಿ, ಪೊಲಿಟಿಕಲ್, ಕ್ರೈಮ್ ಈ ಥರ ಸಪ್ರೇಟ್ ಒಬ್ಬೊಬ್ಬರಿಗೆ ನಾವು ಸಪ್ರೇಟ್ ಇಂಡಿವಿಜುವಲಾಗಿ ಕೊಟ್ಕೊಂಡು ಬರ್ತಾ ಇದ್ದೀವಿ ಅವಾರ್ಡ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.